ವೀಕ್ಷಕರೇ ನಮಸ್ಕಾರ. ಬಿಎನ್ ಟಿವಿಗೆ ಸ್ವಾಗತ. ನಾನು ಅಂಜಲಿ. ಶ್ರಾವಣ ಮಾಸದ ಪವಿತ್ರ ಪೂರ್ಣಿಮೆಯ ಈ ದಿನ ಇದು ಕೇವಲ ಕ್ಯಾಲೆಂಡರ್ನ ಒಂದು ದಿನವಲ್ಲ. ಇದು ಗುರು ತತ್ವಕ್ಕೆ, ಜ್ಞಾನಕ್ಕೆ, ಶ್ರದ್ಧೆಗೆ ಸಮರ್ಪಿತವಾದ ಗುರು ಪೂರ್ಣಿಮೆ ದಿನ. ಹಿಂದೂ ಆಷಾಢ ಮಾಸದ ಹುಣ್ಣಿಮೆಯ ದಿನವನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಮತ್ತು ಇದನ್ನ ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತೆ. ಈ ಪವಿತ್ರ ದಿನವು ಒಬ್ಬರ ಗುರು ಅಥವಾ ಆಧ್ಯಾತ್ಮಿಕ ಗುರುಗಳಿಗೆ ಕೃತಜ್ಞತೆ ಮತ್ತು ಗೌರವವನ್ನ ವ್ಯಕ್ತಪಡಿಸಲು ಮೀಸಲಾಗಿರುತ್ತೆ. ಇದು ವೇದಗಳನ್ನು ರಚಿಸಿದ ಮಹರ್ಷಿ ವೇದವ್ಯಾಸರ ಜನ್ಮ ವಾರ್ಷಿಕೋತ್ಸವವನ್ನ ಸಹ ಸೂಚಿಸುತ್ತೆ. ಅದಕ್ಕಾಗಿಯೇ ಈ ದಿನವನ್ನ ವ್ಯಾಸ ಪೂರ್ಣಿಮೆ ಅಥವಾ ಆಷಾಢ ಪೂರ್ಣಿಮೆ ಎಂದು ಕೂಡ ಕರೆಯಲಾಗುತ್ತೆ. ಹಾಗಾದ್ರೆ ಹಿಂದೂ ಕ್ಯಾಲೆಂಡರ್ ಏನ್ ಹೇಳುತ್ತೆ? ತಿಥಿಯ ಪ್ರಕಾರ ಈ ವರ್ಷ ಗುರು ಪೂರ್ಣಿಮೆಯನ್ನ ಜುಲೈ 10, 2025 ಗುರುವಾರ ಆಚರಿಸಲಾಗುತ್ತೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯ ದಿನಾಂಕವು ಜುಲೈ 10 ಮುಂಜಾನೆ 1:36 ಪ್ರಾರಂಭವಾಗುತ್ತೆ ಮತ್ತು ಜುಲೈ 11 ಮುಂಜಾನೆ 2:06 ಕೊನೆಗೊಳ್ಳುತ್ತೆ. ಈ ದಿನವು ವ್ಯಕ್ತಿಯ ಜೀವನದಲ್ಲಿ ಗುರು ವಹಿಸುವ ಪ್ರಮುಖ ಪಾತ್ರವನ್ನ ನೆನಪಿಸುತ್ತೆ. ಈ ಪವಿತ್ರ ದಿನವು ಹಿಂದೂ, ಜೈನ ಮತ್ತು ಬೌದ್ಧ ಸಂಪ್ರದಾಯಗಳಲ್ಲಿ ಗುರುಗಳು ಎಂದೇ ಕರೆಯಲ್ಪಡುವ ಆಧ್ಯಾತ್ಮಿಕ ಶಿಕ್ಷಕರು ಮತ್ತು ಮಾರ್ಗದರ್ಶಕರು ಗೌರವಿಸುವ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸುವ ಸಮಯವಾಗಿದೆ. ಅಪಾರ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಹಾಗಿದ್ರೆ ಗುರು ಪೂರ್ಣಿಮೆಯನ್ನ ಆಚರಿಸುವುದರ ಮಹತ್ವವೇನು? ಗುರು ಪೂರ್ಣಿಮೆಯು ಗುರು ಮತ್ತು ಶಿಷ್ಯರ ನಡುವಿನ ದೈವಿಕ ಬಾಂಧವ್ಯವನ್ನ ಆಚರಿಸುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ಅವರು ಅಜ್ಞಾನವನ್ನ ಹೋಗಲಾಡಿಸಿ ಸತ್ಯ ಮತ್ತು ಮುಕ್ತಿಯ ಹಾದಿಯನ್ನ ಬೆಳಗಿಸುವ ಆಧ್ಯಾತ್ಮಿಕ ಮಾರ್ಗದರ್ಶಕರು. ಆದಿಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು ಮತ್ತು ಶ್ರೀ ಮಧ್ವಾಚಾರ್ಯರು ಈ ದಿನದಂದು ಸ್ಮರಿಸಿಕೊಳ್ಳಲ್ಪಡುವ ಅತ್ಯಂತ ಗೌರವಾನ್ವಿತ ಗುರುಗಳಲ್ಲಿ ಒಬ್ಬರು. ಇನ್ನು ಗುರು ಪೂರ್ಣಿಮೆ 2025 ಆಚರಣೆಗಳು ಏನೇನು ಅಂತ ನೋಡೋದಾದ್ರೆ, ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು. ಪ್ರಯತ್ನಗಳು ಅಪೇಕ್ಷಿತ ಫಲಿತಾಂಶಗಳನ್ನ ನೀಡದಿದ್ದರೆ ಅಥವಾ ಉದ್ಯೋಗದಲ್ಲಿ ಬೆಳವಣಿಗೆ ಮತ್ತು ವ್ಯವಹಾರವು ಸ್ಥಗಿತಗೊಂಡಿದ್ದರೆ ಗುರು ಪೂರ್ಣಿಮೆಯಂದು ದೇವತೆಗಳಿಗೆ ಹಳದಿ ಸಿಹಿ ತಿಂಡಿಗಳನ್ನ ಅರ್ಪಿಸಿ ನಂತರ ಅವುಗಳನ್ನ ಪ್ರಸಾದವಾಗಿ ವಿತರಿಸಿ ಇದು ಪ್ರಗತಿಗೆ ಹೊಸ ಅವಕಾಶಗಳನ್ನ ಅನ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತೆ. ಇನ್ನು ಆರ್ಥಿಕ ಲಾಭ. ತಜ್ಞರ ಪ್ರಕಾರ ಗುರು ಪೂರ್ಣಿಮೆಯಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಧಾನ್ಯಗಳು, ಸಿಹಿ ತಿಂಡಿಗಳು ಅಥವಾ ಬಟ್ಟೆಗಳಂತಹ ಹಳದಿ ವಸ್ತುಗಳನ್ನ ದಾನ ಮಾಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನ ಆಕರ್ಷಿಸಲು ಸಹಾಯ ಮಾಡಲಾಗುತ್ತದೆ ಎಂದು ನಂಬಿಕೆ. ಇನ್ನು ಸಾಮರಸ್ಯದ ವೈವಾಹಿಕ ಜೀವನಕ್ಕಾಗಿ ಈ ದಿನ ನಿಮ್ಮ ಮನೆಯಲ್ಲಿ ಗುರು ಯಂತ್ರವನ್ನ ಸ್ಥಾಪಿಸಿ ಮತ್ತು ಅದನ್ನ ಭಕ್ತಿಯಿಂದ ಪೂಜಿಸಿ. ಈ ಆಚರಣೆಯು ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳನ್ನ ಪರಿಹರಿಸುತ್ತದೆ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯವನ್ನ ತರುತ್ತದೆ ಎಂದು ಹೇಳಲಾಗುತ್ತೆ. ಜಾತಕದಲ್ಲಿ ಗುರುಗ್ರಹವನ್ನ ಬಲಪಡಿಸುವುದು. ಜನ್ಮಕುಂಡಲಿಯಲ್ಲಿ ಗುರುಗ್ರಹವು ದುರ್ಬಲವಾಗಿದ್ದರೆ ನಿಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಅದು ನಿಮ್ಮ ಬೆಳವಣಿಗೆಗೆ ಅಡ್ಡವಾಗಿರುತ್ತೆ. ಅದನ್ನ ಬಲಪಡಿಸಲು ಗುರು ಪೂರ್ಣಿಮೆಯಂದು ಅರಿಶಿಣ, ಹಳದಿ ಬೇಳೆ, ಕಡಲೆ ಹಿಟ್ಟು, ಲಡ್ಡು, ಬಾಳೆಹಣ್ಣು, ಕಡಲೆಬೇಳೆ, ಕೇಸರಿ ಅಥವಾ ಹಿತ್ತಾಳೆ ಪಾತ್ರೆಗಳನ್ನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ. ಈ ಕೊಡುಗೆಗಳು ಗುರುವಿನ ಪ್ರಭಾವವನ್ನ ಹೆಚ್ಚಿಸುವ ಮೂಲಕ ಸಕಾರಾತ್ಮಕ ಬದಲಾವಣೆಗಳನ್ನ ತಂದುಕೊಡುತ್ತೆ. ಇನ್ನು ಕೆಲವೊಮ್ಮೆ ಗುರುವನ್ನ ದೇವರಿಗಿಂತ ಹೆಚ್ಚಾಗಿ ಯಾಕೆ ಪರಿಗಣಿಸಲಾಗುತ್ತೆ ಅಂತ ನೋಡೋದಾದ್ರೆ, ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಗುರುವನ್ನ ದೇವರಿಗಿಂತ ಹೆಚ್ಚಾಗಿ ಪೂಜಿಸಲಾಗುತ್ತೆ, ಏಕೆಂದರೆ ಅದು ದೈವಿಕತೆಯ ಮಾರ್ಗವನ್ನ ತೋರಿಸುವ ಗುರುವಿನ ದಿನವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕವು ಗುರುವಿನ ಮಹತ್ವವನ್ನ ಎತ್ತಿ ತೋರಿಸುತ್ತದೆ. ಗುರುವು ಶಿಷ್ಯನನ್ನು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ಕರೆದೊಯ್ಯುತ್ತಾನೆ. ಗುರುವು ಬುದ್ಧಿವಂತಿಕೆಯ ಮೂಲಕ ಅಜ್ಞಾನವನ್ನ ಹೋಗಲಾಡಿಸುತ್ತಾನೆ. ಸಮಾಜದಲ್ಲಿ ಯಶಸ್ಸು, ಜ್ಞಾನ ಮತ್ತು ಗೌರವಕ್ಕೆ ದಾರಿ ಮಾಡಿಕೊಡುತ್ತಾನೆ. ಆದ್ದರಿಂದ ಗುರು ಪೂರ್ಣಿಮೆಯ ಮಹತ್ವವು ಶಿಕ್ಷಕರ ಮಾರ್ಗದರ್ಶನದ ಪರಿವರ್ತನೆಯ ಶಕ್ತಿ ಒಪ್ಪಿಕೊಳ್ಳುವ ತರ ಇರುತ್ತೆ. ನೀವು ಜೀವನದಲ್ಲಿ ಪ್ರಗತಿ, ಯಶಸ್ಸು ಮತ್ತು ಶಾಂತಿಯನ್ನು ಬಯಸಿದರೆ ಗುರು ಪೂರ್ಣಿಮೆಯಂದು ಮಾಡುವ ಕೆಲವು ಆಚರಣೆಗಳು ಫಲಪ್ರದ ಫಲಿತಾಂಶಗಳು ಕೂಡ ನಿಮಗೆ ತಂದುಕೊಡುತ್ತೆ. ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ನ ಫಾಲೋ ಮಾಡಿ.